ನಾನು ಇವತ್ತಿಲ್ಲಿ ಮಿಲ್ಕ್ ಕೋವಾ ಮಾಡಿ ತೋರಿಸ್ತೀನಿ. ಆದರೆ ನಾನು ಶೇಪ್ ಕೊಟ್ಟಿರೋದು ಬೇರೆ. ಮಿಲ್ಕ್ ಕೋವಾ ಸ್ವೀಟ್ನ ನಾನು ಮನೇಲೇ ಮಾಡಿ ತೋರಿಸ್ತಾ ಇರೋದು. ಇದಕ್ಕೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ಒಂದು ಫುಲ್ ಸ್ಪೂನು ತುಪ್ಪ ತೊಗೊಂಡಿದ್ದೀನಿ, ಗಟ್ಟಿ ತುಪ್ಪ. ಮೆಲ್ಟಾಗಿದ್ದರೆ ನೀವು 2 ಸ್ಪೂನ್ ತೊಗೊಳ್ಳಿ. ಆಮೇಲೆ 1 ಕಪ್ಪು ಹಾಲು ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ಪು ಮಿಲ್ಕ್ ಪೌಡ್ರು, ಅರ್ಧ ಕಪ್ಪು ಸಕ್ಕರೆ ಪೌಡ್ರು, ಏಲಕ್ಕಿನ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗಿಲ್ಲಿ ನಾನು ನಾನ್ ಸ್ಟಿಕ್ ತವಾನ ಇಟ್ಕೊಂಡಿದ್ದೀನಿ. ಇದನ್ನು ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಳ್ಳೋದ್ರಿಂದ ಇದು ತವಾಗೆ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನಿವಾಗ ತುಪ್ಪನ ಹಾಕ್ಕೊತೀನಿ. ಇದ್ರ ಜೊತೆ ತೊಗೊಂಡಿರೋ ಹಾಲನ್ನ ಹಾಕ್ಕೊತೀನಿ, 1 ಕಪ್ನ. ಇವಾಗ ಇದು ಹಾಲು ಕುದೀತಾ ಇದೆ. ನಾವು ಇದಕ್ಕೆ ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪವಾಗಿ ಕಲಿಸ್ತಾನೆ ಇರಬೇಕು, ಇಲ್ಲ ಗಂಟು ಆಗಿಬಿಡುತ್ತೆ. ಇದಕ್ಕಿವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಸಕ್ಕರೆ ಪೌಡ್ರು ಮತ್ತು ಏಲಕ್ಕಿನ ಮಿಕ್ಸ್ ಮಾಡ್ಕೊಂಡಿರೋದನ್ನು ಸ್ವಲ್ಪ ಹಾಕಬೇಕು. ಅರ್ಧ ಹಾಕಿ ಆಮೇಲೆ ಸಕ್ಕರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇದು ಗಟ್ಟಿಯಾಗೋವರೆಗೂ, ಅದಕ್ಕೆ ಅದೇ ತವ ಬಿಡೋವರೆಗೂ ಇದನ್ನು ನಾವು ಕಲಿಸ್ತಾನೇ ಇರಬೇಕು. ಇದಕ್ಕೆ ನಾವು ಇವಾಗ ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೊಳ್ಳೋಣ. ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಾನು ಕಲರ್ ಹಾಕಿದ್ದೀನಿ. ಇದು ಇನ್ನೂ ಗಟ್ಟಿ ಆಗಬೇಕು, ಇನ್ನೊಂದು 5 ನಿಮಿಷ ತೊಗೊಳುತ್ತೆ. ಇದು ಗಟ್ಟಿ ಆಗಿಬಿಟ್ಟು ತವಾ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು. ಇವಾಗ ಇದು ಇಷ್ಟು ಗಟ್ಟಿ ಆಗಿದೆ. ಇವಾಗ ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಷ್ಟೇ. ಆಮೇಲೆ ನಾವು ಇದನ್ನು ಕಲಿಸ್ಕೊಂಡು ಇದಕ್ಕೆ ಯಾವುದು ಬೇಕೋ ನಮಗೆ ಶೇಪ್ನ ನಾವು ಕೊಟ್ಕೋಬೋದು. ಇನ್ನೊಂದು 2 ನಿಮಿಷ ಇದು ಗಟ್ಟಿ ಆಗಬೇಕು. ಇವಾಗ ಇದು ರೆಡಿ ಆಗಿದೆ. ತೆಗೆದು ಆರಾಕ್ಬಿಟ್ಟು ನೋಡಿ, ತವ ಅದಕ್ಕದೇ ಬಿಡ್ತಾ ಇದೆ. ನಾನಿವಾಗ ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊತೀನಿ. ಸ್ವಲ್ಪ ಇದು ಆರಲಿ. ಇವಾಗಿದು ರೆಡಿ ಆಗಿದೆ. ನಾವು ಇದಕ್ಕೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನಾವು ಕೊಡ್ಬೋದು. ನಾನಿಲ್ಲಿ ಐದರಿಂದ 6 ಭಾಗ ಮಾಡ್ಕೋತಾ ಇದ್ದೀನಿ. ಇದನ್ನು ಥರ ಮಾಡಿಕೊಂಡು ರೌಂಡಾಗಿ ನಾನು ಬಿಂದಿಗೆ ಶೇಪ್ನ ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಡೆಕೋರೇಷನ್ಗೆ ಇದೇ ಥರನೂ ಎಲ್ಲನೂ ಶೇಪ್ ಮಾಡ್ಕೋತೀನಿ. ಇದಿವಾಗ ರೆಡಿ ಆಗಿದೆ. ಇದಕ್ಕೆ ನಾನಿಲ್ಲಿ ಸಿಲ್ವರ್ ಫಾಯಿಲ್ ಹಾಕ್ತಾ ಇದ್ದೀನಿ ಡೆಕೋರೇಷನ್ಗೆ. ನೀವು ಈ ಥರ ಸ್ಪೂನಿಂದ ಹೆಲ್ಪಿಂದ ಹಾಕ್ಕೋಬೋದು. ಇದಿವಾಗ ರೆಡಿಯಾಗಿದೆ ನೋಡಿ. ಮಾರ್ಕೆಟಿಂದ ತಂದಿರೋ ಥರನೇ ಇದೆ. ನಾವು ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೋಬೋದು. 1 ಕಪ್ಪು ಮಿಲ್ಕ್ ಪೌಡ್ರು, 1 ಕಪ್ಪು ಮಿಲ್ಕ್ ಇದ್ದರೆ ಸಾಕು. ಈ ಸ್ವೀಟ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು.